ಕೃಷ್ಣ ಆಗಪ್ಪ ಬನ್ರು ಅವನಲ್ಲವ ಅಲ್ಲೋಡ ಎದುರ್ಕೊಂಡು ಹೆದರ್ಕೋಬೇಡ ಬಾರಲ್ಲ ಬಾರ ರಾಜಯ್ಯ 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 ಎಷ್ಟು ಚೆನ್ನಾಗಿದೆ ಮನೆ, ಒಳ್ಳೆ ಅರಮನೆ ಇದ್ದಾಗಿದೆ. ಇಲ್ಲಿ ದೆವ್ವ ಇದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಹೇಳೋಣ? ಯಾಕೋ ಏನೇ ಇದೆಲ್ಲ? ಮನೆಗೆ ಶಾಂತಿ ಮಾಡಿಸ್ತಾ ಇದ್ದೀನಿ. ಶಾಂತಿನಂತೆ ಶಾಂತಿ ಕಲ್ಸವನ ದಕ್ಷಿಣೆ ಪ್ರದಕ್ಷಿಣೆ ಮಾಡಿ ಹೋಗು. ಅಯ್ಯೋ ಕೊಟ್ಕಳಿದ್ರ ಇಲ್ಲದೆ ಹೋದ್ರೆ ಕರ್ಕೊಂಡು ಹೋಗೋತಿವ ಬಿಟ್ಬಿಟ್ಟು ಹಾಕೋದನ್ನು ಮಾಡ್ಕೋಬರ ಸುಮ್ಮನೆ ಕೃಷ್ಣ ಕೊಟ್ಕಳ್ಸ ಅವನಿಗೆ. ಬರೀ ಓಂ ಶಾಂತಿ. ₹1 ಬಂದಿದ್ದಾನೆ ದೆವ್ವ ಬಿಡ್ಸಕ್ಕೆ. ಬರ ಇಲ್ಲಿ ಅಜಯ, ಇದನ್ನ ಅಯ್ಯೋ ನಂದು ರೂಮ್ ನಲ್ಲಿ ಇಡ್ಲಿ ಬಿಡು. ಇಲ್ಲಪ್ಪ, ನಾನು ಒಂಟಿಯಾಗಿರಲ್ಲ. ಇದ್ರೆ ನಿನ್ ಜೊತೆಲಿ ಇರ್ತೀನಿ, ಇದ್ರೆ ಊರ್ಗ್ ಹೋಗ್ತೀನಿ. ನನ್ ಜೊತೆನೇ ಇರುವಂತೆ ಸುಮ್ಮನೆ ಅಜಯ. ಅಡಿಗೆ ಅವ್ರನ್ನ ಕರೆದು ಅಡಿಗೆ ಏರ್ಪಾಟ್ ಮಾಡಿ. ಅಡಿಗೆಗ ಈ ಮನೆಗೆ ಅಡಿಗೆಗೆ ಯಾರು ಬರ್ತಾರೆ ಬುದ್ಧಿ? ಯಾರು ಬರಲ್ಲ. ನಾನು ಹೇಳ್ದೆ ಅಂತ ಹೇಳಪ್ಪ. ಹೋಗು ಲೋ ನಾಗಪ್ಪ, ಅಡಿಗೆ ಆಗೋದ್ರೊಳಗಾಗಿ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ ನಡೆಯೋ. ನಾನ್ ಬರಲ್ಲ. ಲೋ ಕೃಷ್ಣ ನೀನು, ನೋನು ನರಸಿಂಹ ನೀನು. ನೋ ನೋ. ಸರಿ, ಉಂಟಾಗಿ ನನ್ನ ರೂಮ್ ನಲ್ಲೇ ಬಿದ್ದಿರು. ಅಯ್ಯೋ ಇರಲ್ಲಪ್ಪ, ನಾನು ನಿನ್ ಜೊತೆಲೇ ಬರ್ತೀನಿ. ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗೋಣ. ಬರ ನಡೆಯೋ. ನಾನೆಲ್ಲಿದ್ದೀನಿ? ನೀವೆಲ್ಲ ಯಾರು? ಇವನು ನನ್ನ ಸ್ನೇಹಿತ ಕುಮಾರ್, ನಾನು ಅವನ ಸ್ನೇಹಿತ ನರಸಿಂಹ. ನಾವೇ ನಿಮ್ಮನ್ನ ರೌಡಿಗಳಿಂದ ಕಾಪಾಡಿದ್ದು. ಆ ರೌಡಿಗಳು? ಹೆದರ್ಕೋಬೇಡಿ, ನಾನಿದ್ದೀನಿ, ಜೊತೆಗೆ ಕುಮಾರ್ ಇದ್ದಾನೆ. ಶೀಲಾ. ಬ್ಯೂಟಿಫುಲ್. ಶೀಲಾ, ಒಂಟಿಯಾಗಿ ನೀವು ಒಬ್ಬರೇ ಯಾಕೆ ಬಂದ್ರಿ? ಇಲ್ಲ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಬಂದ್ವಿ. ಬರೋ ದಾರಿಯಲ್ಲಿ ಅವ್ರ ಬೇರೆ ದಾರಿ, ನಾನ್ ಬೇರೆ ದಾರಿ. ಹಾಗೂ ಹೆಚ್ಚಿಗೆ ಮಾತಾಡ್ಬೇಡಿ, ಆಯಾಸ ಮಾಡ್ಕೊಳ್ಬೇಡಿ, ವಿಶ್ರಾಂತಿ ತೆಗೆದು. ಇಲ್ಲ ಇಲ್ಲ, ನಾನು ಈಗ್ಲೇ ಹೋಗ್ಬೇಕು. ಪುನಃ ಕಳ್ಳರ ಕೈಗೆ ಸಿಕ್ಕಾಕೊಳಕ? ಅಯ್ಯೋ ಬೇಡಿ. ಹಾಗಾದ್ರೆ ನಾನೀಗ ಏನ್ ಮಾಡೋದು? ಏನು ಮಾಡ್ಬೇಡಿ, ಇಲ್ಲೇ ಇದ್ದು ಸುಧಾರಿಸ್ಕೊಂಡು ಆಮೇಲೆ ಹೋಗಿ. ಇಲ್ಲಿ ಬೇರೆ ಹೆಂಗಸ್ರು ಯಾರು? ಅಯ್ಯೋ, ಸದ್ಯದ ಪರಿಸ್ಥಿತಿ ನಮ್ಮನ್ನೇ ಹೆಂಗಸರು ಅಂತ ತಿಳ್ಕೊಳ್ಳಿ.